ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಬಗ್ಗೆ ತಿಳಿಯೋಣ. ಸೊ ಇದು ಬಂದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಅಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಹಾಗೂ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗಿರುತ್ತೆ. ಸೊ ಮೊದಲನೇದು ನೋಡೋದಾದ್ರೆ ಈ ಒಂದು ವಿಡಿಯೋ ಅಲ್ಲಿ ನಾವು ಏನೆಲ್ಲ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ ಅನ್ನೋದು ನೋಡೋದಾದ್ರೆ, ಇಂಟ್ರೊಡಕ್ಷನ್, ಫಸ್ಟ್ ಆಫ್ ಆಲ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಂದ್ರೆ ಏನು ಅನ್ನೋದು, ಹಾಗೂ ಆಡರ್ಸ್, ಹಾಫ್ ಆಡರ್ ಮತ್ತೆ ಫುಲ್ ಆಡರ್ ಬಗ್ಗೆ, ಹಾಗೂ 2-bit ಆಡರ್ IC 7482 ಬಗ್ಗೆ, ಹಾಗೂ 4-bit ಆಡರ್ IC 7483 ಬಗ್ಗೆ ತಿಳಿಯೋಣ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ನೋಡೋದಾದ್ರೆ, ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಂದ್ರೆ ಏನು? Let us see here. A combinational logic circuit is one in which the present state of the combination of the logic inputs decides the output. Combinational logic circuit ಅಂದ್ರೆ ಏನು ಅಂತಂದ್ರೆ, ಪ್ರೆಸೆಂಟ್ ಸ್ಟೇಟ್ ಆಫ್ ನಾವು ಏನ್ ಲಾಜಿಕ್ ಇನ್ಪುಟ್ಸ್ ಅನ್ನ ಕೊಡ್ತಾ ಇದೀವಿ, ಅದ್ರ ಯಾವ ರೀತಿ ಕಾಂಬಿನೇಷನ್ಸ್ ಅನ್ನ, ಯಾವ ಗೇಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಕಾಂಬಿನೇಷನ್ಸ್ ಅನ್ನ ಮಾಡಿ ಇನ್ಪುಟ್ಸ್ ಅನ್ನ ಕೊಡ್ತಾ ಇದೀವಿ, ಅದು ನಮ್ಗೆ ಏನ್ ಮಾಡುತ್ತೆ, ಡಿಸೈಡ್ ಮಾಡುತ್ತೆ, ಔಟ್ಪುಟ್ ಅನ್ನ ಡಿಸೈಡ್ ಮಾಡುತ್ತೆ. ದ ಟರ್ಮ್ ಕಾಂಬಿನೇಷನಲ್ ಲಾಜಿಕ್ ಮೀನ್ಸ್ ಕಂಬೈನಿಂಗ್ ಆಫ್ 2 or more ಲಾಜಿಕ್ ಗೇಟ್ಸ್ ಟು ಫಾರ್ಮ್ ಅ ರಿಕ್ವೈರ್ಡ್ ಫಂಕ್ಷನ್. ಸೊ ಕಾಂಬಿನೇಷನಲ್ ಲಾಜಿಕ್ ಅನ್ನೋದ್ರ ಅರ್ಥ ಏನು ಅಂತಂದ್ರೆ, ಎರಡಕ್ಕಿಂತ ಜಾಸ್ತಿ ಲಾಜಿಕ್ ಗೇಟ್ಗಳನ್ನ ನಮಗ್ ಬೇಕಾಗಿರೋ ಫಂಕ್ಷನ್ ಅನ್ನ ಫಾರ್ಮ್ ಮಾಡೋದಕ್ಕೆ ಮಿಕ್ಸ್ ಮಾಡೋದನ್ನ ಅಥವಾ ಕಂಬೈನ್ ಮಾಡೋದನ್ನ ನಾವು ಏನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಕಾಂಬಿನೇಷನಲ್ ಲಾಜಿಕ್, ವೇರ್ ದ ಔಟ್ಪುಟ್ at a given time depends only on the input. ಔಟ್ಪುಟ್ ಏನು, ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ, ನಾವು ಏನ್ ಇನ್ಪುಟ್ ಅನ್ನ ಕೊಡ್ತಾ ಇದೀವಿ ಅದ್ರ ಮೇಲೆನೆ ಔಟ್ಪುಟ್ ಡಿಪೆಂಡ್ ಆಗತ್ತೆ. And the logic gates are the fundamental building blocks of a combinational circuit. So main logic gates ಏನಿರ್ತಾವಲ್ಲ ಅವು ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸ್ ಆಗಿರ್ತವೆ ಈ ಒಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಗೆ. And by using the combination of logic gates, more complex combinational circuits can be implemented. ಈ ಒಂದು ಕಾಂಬಿನೇಷನ್ ಲಾಜಿಕ್ ಗೇಟ್ಸಿನ ಕಾಂಬಿನೇಷನ್ ಅನ್ನು ತಗೊಂಡು ನಾವು ಏನ್ ಮಾಡ್ಬೋದು, ತುಂಬಾ ಕಾಂಪ್ಲೆಕ್ಸ್ ಇರುವಂತದ್ದು ಅಂದ್ರೆ ತುಂಬಾ ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಗಳನ್ನ ನಾವು ಬಿಲ್ಡ್ ಮಾಡಬಹುದು. ಸಚ್ ಆಸ್ ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲೆಕ್ಸರ್ಸ್, ಡಿಮಲ್ಟಿಪ್ಲೆಕ್ಸರ್ಸ್ ಅಂಡ್ ಕಂಪ್ಯಾರೇಟರ್ಸ್, ಆಡರ್ಸ್ ಅಂಡ್ ಸಬ್ಟ್ರಾಕ್ಟರ್ಸ್, ಇವೆಲ್ಲ ಏನು ನಮ್ಗೆ ಲಾಜಿಕ್ ಸರ್ಕ್ಯೂಟ್ಸ್ಗೆ ಅಥವಾ ಕಾಂಬಿನೇಷನ್ ಲಾಜಿಕ್ ಸರ್ಕ್ಯೂಟ್ಸ್ಗೆ ಎಕ್ಸಾಂಪಲ್ಸ್. ಸೊ ನೆಕ್ಸ್ಟ್ ನೋಡೋದಾದ್ರೆ, ಆಡರ್, ಇದರಲ್ಲಿ ಹಾಫ್ ಅಂಡ್ ಫುಲ್ ಆಡರ್ ಅಂತ ಹೇಳಿ 2 ಟೈಪ್ಸ್ ಇರುತ್ತೆ. An adder is a digital circuit that performs addition of numbers in many computers and other kinds of processors. Adders are used in the arithmetic logic unit. ಸೊ ಏನ್ ಹೇಳ್ತದ್ರೆ, ಆಡರ್ ಅನ್ನೋದು ಏನು, ಎಡಿಷನ್ ಪರ್ಫಾರ್ಮ್ ಮಾಡುವಂತಹ ಒಂದು ಡಿಜಿಟಲ್ ಸರ್ಕ್ಯೂಟ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಕಂಪ್ಯೂಟರ್ಸ್ ಅಲ್ಲಿ ಹಾಗೂ ಬೇರೆ ತರದ ಪ್ರೊಸೆಸರ್ಸ್ ಅಲ್ಲಿ ಏನ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇರತ್ತಲ್ವಾ, ಅದ್ರಲ್ಲಿ ನಮ್ಗೆ ಈ ಒಂದು ಆಡರ್ ಸರ್ಕ್ಯೂಟ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಹಾಫ್ ಆಡರ್ ಅನ್ನೋದು ನೋಡೋದಾದ್ರೆ, ಇಟ್ ಈಸ್ ಅ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ವಿತ್ 2 inputs and 2 outputs. ಹಾಫ್ ಆಡರ್ ಅನ್ನೋದೇನು, ಒಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್, 2 ಇನ್ಪುಟ್ ಇರ್ತವೆ ಹಾಗೂ 2 ಔಟ್ಪುಟ್ ಅನ್ನ ಜನರೇಟ್ ಮಾಡತ್ತೆ. ಸೊ ದ ಹಾಫ್ ಆಡರ್ ಸರ್ಕ್ಯೂಟ್ ಇಸ್ ಡಿಸೈನ್ ಟು ಆಡ್ 2 single bit ಬೈನರಿ ನಂಬರ್ಸ್ A and B. ಸಿಂಗಲ್ ಬಿಟ್ ಬೈನರಿ ನಂಬರ್ಗಳನ್ನ, 2 ಸಿಂಗಲ್ ಬಿಟ್ ಬೈನರಿ ನಂಬರ್ಗಳನ್ನ ಆಡ್ ಮಾಡೋದಕ್ಕೆ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು ಅಥವಾ ಡಿಸೈನ್ ಮಾಡಿರುವಂತಹ ಒಂದು ಸರ್ಕ್ಯೂಟ್ ಯಾವುದು ಅಂದ್ರೆ ಹಾಫ್ ಆಡರ್ ಸರ್ಕ್ಯೂಟ್. ಸೊ ಇಟ್ ಈಸ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್
for addition of two single bit numbers. This circuit has two outputs, carry and sum. So ಇದಕ್ಕೆ ಎರಡು ಇನ್ಪುಟ್ಸ್ ಇರ್ತವೆ, ಎರಡು ಸಿಂಗಲ್ ಬಿಟ್ ನಂಬರ್ಸ್ ಅನ್ನ ಆಡ್ ಮಾಡ್ತವೆ ಅವು, ಅಂಡ್ ಎರಡು ಔಟ್ಪುಟ್ ಗಳನ್ನ ಕ್ಯಾರಿ ಹಾಗೂ ಸಮ್ ಅನ್ನೋದನ್ನೆರಡು ಔಟ್ಪುಟ್ ಗಳನ್ನ ಜನರೇಟ್ ಮಾಡುತ್ತೆ. ಸೊ ಇಲ್ಲಿ ನೋಡ್ರಿ, ಹಾಫ್ ಆಡರ್, ಎ ಅಂಡ್ ಬಿ ಇನ್ಪುಟ್ಸ್ ಅಂಡ್ ಸಮ್ ಅಂಡ್ ಕ್ಯಾರಿ ಔಟ್ಪುಟ್. ಸೊ ಇದನ್ನ ಬಂದು ನಮ್ಗೆ ಒಂದು XOR ಗೇಟ್ ಅಂಡ್ ಗೇಟ್ ಅನ್ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಥವಾ ಡಿಸೈನ್ ಮಾಡ್ತಾರೆ. ಸೊ ಎರಡು ಇನ್ಪುಟ್ ಗಳನ್ನ ಕೊಟ್ಟಾಗ ನಮ್ಗೆ ಸಮ್ ಮತ್ತು ಕ್ಯಾರಿ ಔಟ್ಪುಟ್ ಅನ್ನ ಜನರೇಟ್ ಮಾಡುತ್ತೆ. ಅದು ಯಾವ ರೀತಿ ಅಂತ ನೋಡೋದಾದ್ರೆ, 0 0 ಕೊಟ್ಟಾಗ ಸಮ್ 0 ಇರುತ್ತೆ ಅಂಡ್ ಕ್ಯಾರಿ ಆಲ್ಸೋ 0 ಇರುತ್ತೆ. 0 1 ಕೊಟ್ಟಾಗ 1 ಸಮ್ ಇರುತ್ತೆ ಅಂಡ್ ಕ್ಯಾರಿ 0 ಇರುತ್ತೆ. 1 0 ಇದ್ದವಾಗ ಸೇಮ್ ಸಮ್ 1 ಇರುತ್ತೆ ಅಂಡ್ ಕ್ಯಾರಿ 0 ಇರುತ್ತೆ. 1 1 ಇದ್ದವಾಗ ನಮಗ್ ಗೊತ್ತಿದ್ದ ಹಾಗೆ 1 ಪ್ಲಸ್ 1 ಅಂದ್ರೆ 2. 2ನ ನಾವು ಬೈನರಿಯಲ್ಲಿ ಹೇಗೆ ಬರೀತೀವಿ, 1 ಅಂಡ್ 0 ಅಂತ ಹೇಳಿ. 1 ಅನ್ನ ಕ್ಯಾರಿ ತಗೊಂತೀವಿ ಇಲ್ಲಿ ಅಂಡ್ 0 ಅನ್ನ ಸಮ್ ಅಲ್ಲಿ ನಾವು ಬರೀತೀವಿ. ಸೊ ಈ ರೀತಿ ಒಂದು ಟ್ರೂತ್ ಟೇಬಲ್ ಪ್ರಕಾರ ಈ ಒಂದು ಹಾಫ್ ಆಡರ್ ಸರ್ಕ್ಯೂಟ್ ವರ್ಕ್ ಆಗುತ್ತೆ. ಮುಂದಿಂದು ನೋಡೋದಾದ್ರೆ ಫುಲ್ ಆಡರ್ ಸರ್ಕ್ಯೂಟ್. ಸೊ ಈ ಫುಲ್ ಆಡರ್ ಅನ್ನೋದು ಏನಪ್ಪ ಅಂತಂದ್ರೆ, full adder is the adder which adds 3 inputs and produces 2 outputs. ಎರಡು ಫುಲ್ ಆಡರ್ ಸರ್ಕ್ಯೂಟ್ ಅನ್ನೋದು ಏನು, 3 ಇನ್ಪುಟ್ ಗಳನ್ನ ಆಡ್ ಮಾಡುತ್ತೆ ಅಂಡ್ 2 ಔಟ್ಪುಟ್ ಗಳನ್ನ ಜನರೇಟ್ ಮಾಡುತ್ತೆ. ಸೊ ಇಲ್ಲಿ a full adder logic is designed in such a manner that can take 8 inputs together to create a byte-wide adder and a cascade the carry bit from one adder to the another. ಸೊ ಏನ್ ಹೇಳ್ತಾ ಇದ್ದಾರೆ, ಇದರಲ್ಲಿ ನಮ್ಗೆ ವೈಡ್ ರೇಂಜ್ ಆಗಿ ನಾವು ಈ ಒಂದು ಆಡರ್ ಸರ್ಕ್ಯೂಟ್ ಅನ್ನ, ಫುಲ್ ಆಡರ್ ಸರ್ಕ್ಯೂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು ಅಂಟಿಲ್ ಒಂದು ಬೈಟ್ ವೈಡ್ ಆಡರ್ ಅನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ, 3 ಇನ್ಪುಟ್ ಗಳಿರ್ತವೆ, ಎ ಬಿ ಅಂಡ್ ಸಿ ಇನ್ ಅಂತ ಹೇಳಿ, ಕ್ಲಾಕ್ ಇನ್ಪುಟ್ ಅಂತ ಹೇಳಿ. ಸಿ ಇನ್ ಅಂದ್ರೆ, ಸೊ ಎ ಬಿ ಇನ್ಪುಟ್ ಜೊತೆಯಲ್ಲಿ ನಾವು ಕ್ಲಾಕ್ ಇನ್ಪುಟ್ ಸೇಮ್ ಇನ್ಪುಟ್ ಅನ್ನ 0 0 ಕೊಟ್ಟು, ಕ್ಲಾಕ್ ಇನ್ಪುಟ್ ಅನ್ನ 0 ಇಟ್ಟು ಒಂದ್ಸತಿ ಅಂಡ್ ದ ಸೇಮ್ ಮತ್ತೆ ಅದೇ ಇನ್ಪುಟ್ ಅನ್ನ 0 0 ಎ ಮತ್ತೆ ಬಿ 0 0 ಇಟ್ಟು, ಕ್ಲಾಕ್ ಇನ್ಪುಟ್ ಅನ್ನ ಹೈ ಇಟ್ಟು ಒಂದ್ಸತಿ ನಾವು ಚೆಕ್ ಮಾಡ್ತೀವಿ. ಈ ಒಂದು ಇದರಲ್ಲಿ 3 ಇನ್ಪುಟ್ ಗಳನ್ನ ಆಡ್ ಮಾಡ್ತಾ ಇದ್ರು ನಮಗೆ ಬಂದು ಎರಡು ಔಟ್ಪುಟ್ ಅನ್ನ ಜನರೇಟ್ ಮಾಡುತ್ತೆ. ಸೊ ಅಥವಾ ನಾವು ಒಂದು ಫುಲ್ ಆಡರ್ ಸರ್ಕ್ಯೂಟ್ ಅಂದ್ರೆ ನಾವು ಇನ್ನೊಂದು ರೀತಿನೂ ಹೇಳ್ಬೋದು ಅದನ್ನ, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ 2 ಹಾಫ್ ಆಡರ್ ಸರ್ಕ್ಯೂಟ್ಸ್. ಇದು ಬಂದು 2 ಹಾಫ್ ಆಡರ್ ಸರ್ಕ್ಯೂಟಿನ ಕಾಂಬಿನೇಷನ್. ಅದರ ಯಾವ್ದ್ರ ಔಟ್ಪುಟ್ ಆದ್ರೆ ಒಂದು ಆರ್ ಗೇಟ್ ಕೊಟ್ಟಿರ್ತೀವಿ, ಅದು ನಮ್ಗೆ ಫುಲ್ ಆಡರ್ ಅಂತಾನು ಹೇಳ್ಬೋದು. ಸೊ ಇಲ್ಲಿದೆ ನೋಡಿ, ಟ್ರೂತ್ ಟೇಬಲ್ ಇದೆ. 0 0 ಕ್ಲಾಕ್ ಇನ್ಪುಟ್ 0 0 0 ಕ್ಲಾಕ್ ಇನ್ಪುಟ್ ಹೈ. ಈ ರೀತಿ ನಾವು 0 1 ಕ್ಲಾಕ್ ಇನ್ಪುಟ್ 0 0 1 ಮತ್ತೆ ಕ್ಲಾಕ್ ಇನ್ಪುಟ್ 1 ಅನ್ನ ಕೊಟ್ಟು ಚೆಕ್ ಮಾಡ್ತೀವಿ. ಸೊ ಈ ರೀತಿ ಎಲ್ಲ ಜನರೇಟ್ ಆಗತ್ತೆ. ಸೊ ಟ್ರೂತ್ ಟೇಬಲ್ ಆಲ್ರೆಡಿ ಇದೆ. ಸೊ ಇನ್ ದ ಸೇಮ್ ಮ್ಯಾನರ್ ಅದು ವರ್ಕ್ ಆಗ್ತಾ ಇದೆ. ಸೊ ಆ ರೀತಿ ವರ್ಕ್ ಆಗಿದೆ ಅಂತಂದವಾಗ ಮಾತ್ರ ನಾವು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಫುಲ್ ಆಡರ್ ಸರ್ಕ್ಯೂಟ್ ಪ್ರಾಪರ್ ವೇ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಎರಡಕ್ಕಿಂತ ಜಾಸ್ತಿ ನಮ್ಗೆ ಯಾವಾಗ ಎರಡಕ್ಕಿಂತ ಜಾಸ್ತಿ ಬಿಟ್ಗಳನ್ನ ನಮ್ಗೆ ಎಡಿಷನ್ ಮಾಡೋಕೆ ಬೇಕಾಗತ್ತೆ, ಆವಾಗ ನಾವು ಅಪ್ ಟು 8 ಬಿಟ್ಸ್ ತನಕನು ನಂಬರ್ ಆಫ್ ಇನ್ಪುಟ್ಸ್ ಅನ್ನು ಇನ್ಕ್ರೀಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ದಿಸ್ ಇಸ್ ಅ ಪರ್ಪಸ್ ಆಫ್ ಫುಲ್ ಆಡರ್ ಸರ್ಕ್ಯೂಟ್. ಸೊ ಮುಂದಿನ ನೋಡೋದಾದ್ರೆ 2-bit adder IC 7482. ಇಲ್ಲಿ
The 7482 is a 2-bit binary full adder in a 14 LED DIP type package that performs the addition of 2-bit binary numbers. ಇಲ್ಲಿ 7482 ಅನ್ನೋ IC ಏನು ನಮಗೆ 2 ಬಿಟ್ ಬೈನರಿ ಫುಲ್ ಆಡರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇದನ್ನ 14 ಡ್ವೆಲ್ ಇನ್ಲೈನ್ ಪ್ಯಾಕೇಜ್ ಟೈಪ್ IC ರೂಪದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. So the sum outputs are provided from each bit. ಸಮ್ ಔಟ್ಪುಟ್ಸ್ ಏನಿರ್ತವೆ ಒಂದೊಂದು ಬಿಟ್ ಇಂದನೂ ನಮಗೆ ಸಮ್ ಔಟ್ಪುಟ್ಸ್ ಅನ್ನೋದು ಬರುತ್ತೆ ಅಂಡ್ ರಿಸಲ್ಟೆಂಟ್ ಕ್ಯಾರಿ C2 is obtained from the second bit. ಸೊ ಸೆಕೆಂಡ್ ಬಿಟ್ ಇಂದ ನಮಗೆ ರಿಸಲ್ಟೆಂಟ್ ಕ್ಯಾರಿ ಅನ್ನೋದು ಐದರ್ ಕ್ಯಾರಿ ಬಂದವಾಗ ಕ್ಯಾರಿ ಜನರೇಟ್ ಆಗತ್ತೆ. ಅದು ಎಲ್ಲಿ ಸೆಕೆಂಡ್ ಬಿಟ್ ರಿಸಲ್ಟೆಂಟ್ ಇಂದ ಕ್ಯಾರಿ ಜನರೇಟ್ ಆಗತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನಾವು ಇದು ಒಂದು 14 ಪಿನ್ IC 7482 A1 A2 ಅಂಡ್ B1 B2 ಬಂದು 2 ಬಿಟ್ ಇನ್ಪುಟ್ಸ್ ಅವು ಎರಡೂನು A1 A2 ಮತ್ತೆ B1 B2 ಎರಡು ಒಂದೊಂದು A1 1 ಬಿಟ್ A2 1 ಬಿಟ್ B1 1 ಬಿಟ್ ಅಂಡ್ B2 1 ಬಿಟ್ ಎರಡು ಬಿಟ್ಟಿನ ಇನ್ಪುಟ್ಗಳಿವು. ಹಾಗೂ C0 ಹಾಗೂ C1 ಇನ್ಪುಟ್ ಅಂಡ್ ಔಟ್ಪುಟ್ ಕ್ಯಾರಿಗಳು ಜನರೇಟ್ ಆಗುವಂತಹವು C0 ಅಂಡ್ C1 ಕ್ಲಾಕ್ ಇನ್ಪುಟ್ C1 ಅಂದ್ರೆ ಕ್ಯಾರಿ ಔಟ್ಪುಟ್ ಅಲ್ಲಿ ಕ್ಯಾರಿ ಜನರೇಟ್ ಆಗತ್ತೆ, C1 ಅಲ್ಲೇ ಜನರೇಟ್ ಆಗತ್ತೆ. C0 ಅನ್ನೋದು ಕ್ಲಾಕ್ ಇನ್ಪುಟ್ ಇಲ್ಲಿ ಅಂಡ್ ಸಮ್ 1 ಅಂಡ್ ಸಮ್ 2 ಈ ಎರಡು ಸಮ್ಗಳನ್ನ ನಮ್ಗೆ ಏನು A1 A2 ಇಂದ ಒಂದು ಸಮ್ 1 ಜನರೇಟ್ ಆಗತ್ತೆ, B1 B2 ಇಂದ ಸಮ್ 2 ಜನರೇಟ್ ಆಗತ್ತೆ. ಸೊ ಎರಡು ಬಿಟ್ಸ್ ಇಂದ ನಮ್ಗೆ ಸಮ್ ಔಟ್ಪುಟ್ಗಳನ್ನ ಜನರೇಟ್ ಮಾಡತ್ತೆ ಇದು. ಸೊ ಇದು ಒಂದು ICದು ಪಿನ್ ಕಾನ್ಫಿಗರೇಷನ್ ಎಕ್ಸ್ಟರ್ನಲ್ ಹೇಗೆ ಏನ್ ವರ್ಕ್ ಮಾಡುತ್ತೆ, ಯಾವ ಪಿನ್ ಏನ್ ವರ್ಕ್ ಮಾಡುತ್ತೆ ಅನ್ನೋದು. ನೆಕ್ಸ್ಟ್ ಮುಂದಿನ ನೋಡೋದಾದ್ರೆ 4-bit adder IC 7483. So the 7483 is a high-speed 4-bit binary full adder with internal carry look ahead. So ಇದೇನದು ಒಂದು ಹೈ ಸ್ಪೀಡಿನ 4 ಬಿಟ್ ಬೈನರಿ ನಂಬರ್ಗಳನ್ನ ಆಡ್ ಮಾಡುವಂತಹ ಫುಲ್ ಆಡರ್ ವಿತ್ ಇಂಟರ್ನಲ್ ಕ್ಯಾರಿ, ಒಳಗಡೆನೆ ಕ್ಯಾರಿನ ಆಡ್ ಮಾಡಿಕೊಂಡು ಟೋಟಲ್ ಆಗಿ ಔಟ್ಪುಟ್ ಅನ್ನ ಕೊಡುವಂತಹ ಒಂದು ಹೈ ಸ್ಪೀಡ್ 4-bit ಬೈನರಿ ಫುಲ್ ಆಡರ್ IC ಇದು. ಸೊ ಇಟ್ ಆಕ್ಸೆಪ್ಟ್ಸ್ 2 4-bit ಬೈನರಿ ವರ್ಡ್ಸ್ A1 to A4, B1 to B4, ಒಂದೊಂದು 4 ಬಿಟ್ಸಿನ ಇನ್ಪುಟ್ಗಳು. ಸೊ ಇಲ್ಲಿ ಏನು A1 to A4 4 ಬಿಟ್ಸ್, B1 to B4 4 ಬಿಟ್ಸ್, ಎರಡು 4 ಬಿಟ್ಸಿನ ಇನ್ಪುಟ್ಗಳನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂಡ್ ಕ್ಯಾರಿ ಇನ್ಪುಟ್ CO ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಜನರೇಟ್ ಮಾಡುತ್ತೆ, ಕ್ಯಾರಿ ಇನ್ಪುಟ್ ನ ಜನರೇಟ್ ಮಾಡ್ಕೊಳ್ಳುತ್ತೆ. ಇಟ್ ಜನರೇಟ್ಸ್ ದ ಬೈನರಿ ಸಮ್ ಔಟ್ಪುಟ್ಸ್ sigma 1 to sigma 4. ಸೊ ಸಮ್ 1 to ಸಮ್ 4 ತನಕ ಅಂದ್ರೆ ಈಚ್ ಬಿಟ್ಟಿಗೆನು ಅದೇನ್ ಮಾಡುತ್ತೆ ಸಮ್ ಅನ್ನ ಜನರೇಟ್ ಮಾಡುತ್ತೆ. ಇದು ಹೇಗೆ ಅಂತಂದ್ರೆ ನಾವು 4 ನಂಬರ್ಗಳ ಎಡಿಷನ್ ಮಾಡಬೇಕಾದ್ರೆ, ಸೊ ಫಾರ್ ಎಕ್ಸಾಂಪಲ್ 1 2 3 4 ಇದೆ, 4 5 6 7 ಒಂದ್ರ ಕೆಳಗೆ ಒಂದು 4 ಬಿಟ್ಸ್ ಹಾಕೊಂಡು ನಾವು ಆಡ್ ಮಾಡ್ತಾ ಇದೀವಿ. ಇಲ್ಲ 1 2 3 4 ಅಂಡ್ 1 2 3 4 2 ಟೈಮ್ಸ್ 1 2 3 4 ಹಾಕೊಂಡು ಆಡ್ ಮಾಡ್ತಾ ಇದೀವಿ. ಸೊ 4 + 4 ಆಡ್ ಮಾಡಿದವಾಗ ಒಂದು ಏನಾಗತ್ತೆ ನಮ್ಗೆ ಸಮ್ ಔಟ್ಪುಟ್ ಜನರೇಟ್ ಆಗತ್ತೆ. ಸೊ 2 ಮತ್ತೆ 2 ಆಡ್ ಮಾಡಿದವಾಗ ಒಂದು ಸಮ್ ಔಟ್ಪುಟ್ ಜನರೇಟ್ ಆಗತ್ತೆ. ಇದು ಈ ರೀತಿ ಇಲ್ಲಿ A1 ಮತ್ತೆ B1 ಆಡ್ ಮಾಡಿದವಾಗ ಒಂದು ಸಮ್ 1 ಜನರೇಟ್ ಆಗತ್ತೆ, A2 ಮತ್ತೆ B2 ಆಡ್ ಮಾಡಿದವಾಗ ಸಮ್ 2 ಜನರೇಟ್ ಆಗತ್ತೆ. ಅದೇ ರೀತಿ ಈಚ್ ಬಿಟ್ ಆಡ್ ಮಾಡಿದವಾಗ ಸಮ್ 1 to ಸಮ್ 4 ನಮ್ಗೆ ಔಟ್ಪುಟ್ ಗಳನ್ನ ಜನರೇಟ್ ಮಾಡುತ್ತೆ ಅಂಡ್ ಕ್ಯಾರಿ ಔಟ್ಪುಟ್ C4 ಫ್ರಮ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಮ್ಯಾಕ್ಸಿಮಮ್ ಬಿಟ್ ಏನಿರುತ್ತೆ ನಾವು ಏನ್ ಮಾಡ್ತೀವಿ ರೈಟ್ ಟು ಲೆಫ್ಟ್ ಆಡ್ ಮಾಡ್ಕೊಂತ ಹೋಗ್ತೀವಿ. ಸೊ
ಲೆಫ್ಟ್ ಸೈಡ್ ಅಲ್ಲಿ ಲಾಸ್ಟ್ ಬಿಟ್ ಏನಿರತ್ತಲ್ಲ ಆ ಬಿಟ್ ಇಂದ ನಮ್ಗೆ ಏನ್ ಕ್ಯಾರಿ ಜನರೇಟ್ ಆಗತ್ತೆ ಅದು C4 ಔಟ್ಪುಟ್ ಅಲ್ಲಿ ಜನರೇಟ್ ಆಗತ್ತೆ. ಅಂಡ್ it operates with either active high or active low operands, positive or negative logics. ಸೊ ಪಾಸಿಟಿವ್ ಅಥವಾ ನೆಗೆಟಿವ್ ಲಾಜಿಕ್ಸ್ ಅಲ್ಲಿ ಅಂದ್ರೆ ನಾವು ಇನ್ ಸಿ ಕ್ಲಾಕ್ ಇನ್ಪುಟ್ ಐದರ್ ಹೈ ಆದ್ರೂ ಕೊಟ್ರು ಆಪರೇಟ್ ಆಗತ್ತೆ ಅಂಡ್ ಲೋ ಆದ್ರೂ ಕೊಟ್ರು ಆಪರೇಟ್ ಆಗತ್ತೆ. ಸೊ ಈ ರೀತಿ ಒಂದು 4-bit ಆಡರ್ IC ವರ್ಕ್ ಆಗತ್ತೆ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತ ಇದ್ದೀನಿ. ಮುಂದಿನ ಕ್ಲಾಸ್ ಅಲ್ಲಿ ಇದೇ ಕ್ಲಾಸ್ 2 ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ ಕ್ಲಾಸ್ 2 ಅಲ್ಲಿ ಭೇಟಿ ಆಗೋಣ. ಅದರಲ್ಲಿ ನಾವು ಸಬ್ಸ್ಟ್ರಾಕ್ಟರ್ಸ್ ಅಲ್ಲಿ ಫುಲ್ ಅಂಡ್ ಹಾಫ್ ಸಬ್ಸ್ಟ್ರಾಕ್ಟರ್ಸ್ ಅಂಡ್ 4-bit ಆಡರ್ ಅಂಡ್ ಸಬ್ಸ್ಟ್ರಾಕ್ಟರ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.